ಸುರ್ಜೇವಾಲಾ ಅವರು ಮೊನ್ನೆಯಿಂದಲೂ ಕೂಡ ಶಾಸಕರ ಜೊತೆಗೆ ಸಭೆಯನ್ನು ನಡೆಸಿ ಅದಾದ ನಂತರ ಮಂತ್ರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸುರ್ಜೇವಾಲಾಗೆ ಸೆಡ್ಡು ಹೊಡೆದಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಸುರ್ಜೇವಾಲಾ ಅವರ 1-to-1 ಸರ್ಕಸ್ ಹೇಗೆ ಮುಂದುವರೆದಿದೆ ಅನ್ನೋದನ್ನು ನಿಮಗೆ ಹೇಳಬೇಕು. ಸಚಿವರುಗಳ ಜೊತೆಗೆ 3 ದಿನವೂ ಕೂಡ 1-to-1 ಸಭೆಯನ್ನು ಸುರ್ಜೇವಾಲಾ ಅವರು ಮುಂದುವರೆಸಿದರು. ಬೇರೆ ಬೇರೆ ಸಚಿವರುಗಳನ್ನು ಕರೆದಿದ್ರು. ಅವರ ಮುಂದೆ ಶಾಸಕರ ಅಹವಾಲುಗಳನ್ನು, ಸಮಸ್ಯೆಗಳನ್ನು, ಕಂಪ್ಲೇಂಟ್ಗಳನ್ನು ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಂದು 8 ಮಂದಿ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. 8 ಮಂದಿ ಸಚಿವರು ಇವತ್ತು ಬಂದಿದ್ದಾರೆ. ನಿನ್ನೆಯೂ ಕೂಡ 8-9 ಮಂದಿ ಮಂತ್ರಿಗಳು ಸುರ್ಜೇವಾಲಾ ಅವರ ಮುಂದೆ ಹಾಜರಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ವಿವರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಪಕ್ಷದ ಹೈಕಮಾಂಡ್ ಕಳಿಸಿರತಕ್ಕಂತಹ ನಾಯಕ, ಹೈಕಮಾಂಡಿನ ನಾಯಕ ರಾಜ್ಯದ ಉಸ್ತುವಾರಿ ಅಂತೇಳಿ ಅವರನ್ನು ಕಾಂಗ್ರೆಸ್ನ ಉಸ್ತುವಾರಿ ಅಂತೇಳಿ ಅವರು ನೇಮಿಸಿದ್ದಾರೆ. ಹಿರಿಯ ಮತ್ತು ಕಿರಿಯ ಸಚಿವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಅವರವರ ಇಲಾಖೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನೇನು ಕೆಲಸಗಳಾಗಿದ್ದಾವೆ ಅಂತ ತಿಳ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ನಡೆದಿದೆ. ಭಿನ್ನಮತ ಗೊಂದಲ ನಿವಾರಣೆಗಾಗಿ ಸರಣಿ ಸರ್ಕಸ್ ಕೂಡ ಮುಂದುವರೆದಿದೆ. ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಾಜರಾಗಿದ್ದಾರೆ. ಅವರು ಕೂಡ ಹಾಜರಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಅಭಿಪ್ರಾಯಗಳನ್ನು ಹೇಳಿ ಬಂದಿದ್ದಾರೆ. ಅಷ್ಟೇ ದಿನ ಕ್ಯಾನ್ಸರ್ ಮೊದಲ ಹಂತದಲ್ಲಿದೆ, ಮೊದಲ ಹಂತದಲ್ಲಿ ಇದ್ದಾಗಲೇ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆಯದು ಅನ್ನೋಂಥ ಮಾತನ್ನು ಕೂಡ ಹೇಳಿದರು ಅವರು. ಸುರ್ಜೇವಾಲಾ ಸಭೆಯಲ್ಲೂ ನಾಯಕತ್ವದ ಬಗ್ಗೆ ಪ್ರಸ್ತಾಪ ಆಗಿದೆ. ಇವತ್ತು ಆಗಿದೆ, ನಿನ್ನೆಯೂ ಕೂಡ ಕೆಲವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಗಿನ ಸಭೆಯ ಸಂದರ್ಭದಲ್ಲಿ ನಾಯಕತ್ವದ ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂತಹ ಮಾಹಿತಿ ಇದ್ದೇ ಇದೆ. ಮತ್ತು ವಿಶೇಷವಾಗಿ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸಚಿವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವರವರ ಇಲಾಖೆಗಳ ಅಡಿಯಲ್ಲಿ ಬರತಕ್ಕಂತಹ ನಿಗಮ ಮಂಡಳಿಗಳಲ್ಲಿ, ಯಾಕಂದರೆ ಅಂತಿಮವಾಗಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಕೊಡುವಂತಹ ಸ್ಥಾನಮಾನಗಳಾಗಿರ್ತವೆ. ಹೀಗಾಗಿ ನಿಗಮ ಮಂಡಳಿಗಳಿಗೆ ನೇಮಕ ಆಗಬೇಕು ಅನ್ನೋಂಥ ವಿಚಾರದಲ್ಲಿ ಸಚಿವರುಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. 4 MLC ನಾಮನಿರ್ದೇಶನ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ. ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ದಾರೆ. 4 MLCಗಳ ನಾಮನಿರ್ದೇಶನದ ವಿಚಾರದಲ್ಲೂ ಕೂಡ ಪ್ರಸ್ತಾಪಗಳನ್ನು ಮಾಡಿದ್ದಾರೆ. ಮತ್ತು ಇಂದು ರಾತ್ರಿಯೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಜೊತೆಗೆ ಸುರ್ಜೇವಾಲಾ ಅವರು ಸಭೆ ನಡೆಸ್ತಾರೆ. ಅಂದರೆ ಇದುವರೆಗೆ ಶಾಸಕರಿಂದ ಸಂಗ್ರಹಿಸಿರ್ತಕ್ಕಂಥ ಮಾಹಿತಿ, ಸಚಿವರುಗಳಿಂದ ಬಂದಿರುವಂತಹ ಮಾಹಿತಿ ಇವೆರಡನ್ನ ಕ್ರೋಢೀಕರಿಸಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆಗೆ ಸುರ್ಜೇವಾಲಾ ಅವರು ಪ್ರತ್ಯೇಕ ಸಭೆಯನ್ನು ನಡೆಸೋರಿದ್ದಾರೆ. ಆ ಸಭೆಯ ಮೂಲಕವಾಗಿ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಚರ್ಚಿಸೋದಕ್ಕೆ ಅವಕಾಶಗಳು ಬಹುಶಃ ಇರಬಹುದು. ಆದರೆ ಈ ಸಂದರ್ಭದಲ್ಲಿ ರಾಜಣ್ಣ ಆ್ಯಂಡ್ ಸನ್ ರಾಂಗ್ ಆಗಿದ್ದಾರೆ. ಸುರ್ಜೇವಾಲಾ ಕಂಟ್ರೋಲ್ಗೆ ಸಿಕ್ಕಿಲ್ಲ ಸಚಿವ KN ರಾಜಣ್ಣ. KN ರಾಜಣ್ಣ ಅವರು ಸಭೆಗೆ ಬರಬೇಕು ಅಂತ ಹೇಳಿದ್ರಂತೆ. ಆದರೆ ನಾನು ಬೆಂಗಳೂರಿಗೆ ಬಂದ ನಂತರ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. KPCC ಕಚೇರಿಗೆ ಬಂದು ಭೇಟಿಯಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಉಳಿದ ಸಚಿವರುಗಳಿಗೆ ಹೇಗೆ ಸೂಚನೆ ಕೊಟ್ಟಿದ್ರು ಅದೇ ರೀತಿಯಾಗಿ ರಾಜಣ್ಣ ಅವರು ಕೂಡ ಆಹ್ವಾನಿಸಿದರು, ಬನ್ನಿ ನೀವು ಸಭೆಗೆ ಅಂತೇಳಿ. ಆದರೆ ಸುರ್ಜೇವಾಲಾ ಸೂಚನೆ ಕೊಟ್ಟರೂ ಕೂಡ ವಿದೇಶಕ್ಕೆ ಹಾರಿದ್ದಾರೆ KN ರಾಜಣ್ಣ. ಆ ಮೂಲಕ ಅವ್ರಿಗೆ ಅವರದೇ ಆದಂಥ ಕಾರಣಗಳಿರುತ್ತೆ, ಅವರದೇ ಆದಂಥ ಪ್ರವಾಸಗಳಿರ್ತವೆ ಅನ್ನೋಂಥನ್ನು ಹೇಳಿರ್ಬೋದು ಅವರು. ತಡರಾತ್ರಿ ಯುರೋಪ್ಗೆ ತೆರಳಿರುವಂತಹ KN ರಾಜಣ್ಣ ಆ ಮೂಲಕವಾಗಿ ಸುರ್ಜೇವಾಲಾ ಅವರ ಜೊತೆಗಿನ ಸಭೆಯಲ್ಲಿ ಅವರು ಭಾಗಿ ಆಗಿಲ್ಲ. ದೇಶಕ್ಕೆ ವಾಪಸ್ ಬಂದ ಬಳಿಕ ಭೇಟಿ ಆಗ್ತೀನಿ ಅಂತೇಳಿ ರಾಜಣ್ಣ ಅವರು ಹೇಳಿ ಹೋಗಿದ್ದಾರಂತೆ. ಸ್ವಲ್ಪ ತಡೀರಿ, ಅರ್ಜೆಂಟ್ ಏನಿಲ್ಲ, ನಾನು ಬರ್ತೀನಿ, ಬಂದು ನಂತರ ಭೇಟಿ ಆಗ್ತೀನಿ ಅಂತ ಹೇಳ್ಕೊಂಡು. ಬಹುಶಃ ಅವ್ರಿಗೆ ತಡರಾತ್ರಿಗೆ ಹೋಗೋಕ್ಕೆ ಇತ್ತು ಅನ್ನೋದು ಗೊತ್ತಿದ್ರೆ ನಿನ್ನೆಯೂ ಕೂಡ ಅವರು ಭೇಟಿ ಆಗ್ಬೋದಾಗಿತ್ತು, ಮೊನ್ನೆಯೂ ಭೇಟಿ ಆಗ್ಬೋದಾಗಿತ್ತು. ಆದರೆ ಅದು ಆಗಿಲ್ಲ. ಅವರು ಸುರ್ಜೇವಾಲಾ ನಡೆಗೆ MLC R ರಾಜೇಂದ್ರ ಅವರು ಬಹಿರಂಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರುಗಳನ್ನು ಹೀಗೆಲ್ಲ ಕರೆಸಿ ಮಾತಾಡುವಂತಹ ವಿಚಾರದಲ್ಲಿ R ರಾಜೇಂದ್ರ ಅವರು ಬಹಿರಂಗವಾದಂತಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಬೆನ್ನಲ್ಲೇ ಪುತ್ರನಿಂದಲೂ ಕೂಡ ಸುರ್ಜೇವಾಲಾ ಅವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಪಕ್ಷದ ಹೈಕಮಾಂಡ್ನ ನಾಯಕ, ರಾಜ್ಯ ಉಸ್ತುವಾರಿ ಅವರ ಬಗ್ಗೆನೇ ರಾಜಣ್ಣ ಅವರ ಪುತ್ರ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅನುದಾನ ಕೊಡೋದು CM DCM ಅಂತ ರಾಜೇಂದ್ರ ಅವರು ಹೇಳಿದ್ದಾರೆ. ನಮಗೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಅನುದಾನಗಳು ಸಿಗುವಂಥದ್ದು CM ಅಥವಾ DCM ಅಂತ ಸಿಗುತ್ತೆ, ಅಥವಾ ಶಾಸಕರುಗಳಿಗೆ ಸಿಗುವಂತಹ ಅನುದಾನಗಳು ಅದು ಬಿಟ್ಟು ಬೇರೆಯವರಿಂದ ಸಿಗುತ್ತಾ ಅನ್ನುವಂತಹ ದಾಟಿಯಲ್ಲಿ ಪ್ರಶ್ನಿಸಿದ್ದಾರೆ. ರಾಜೇಂದ್ರ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಶಾಸಕರಾಗಿ ಅವ್ರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪ್ರದೇಶ ಅಧ್ಯಕ್ಷರ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದ್ರು ಇದ್ರೆ ಅದನ್ನು ಬಗೆಹರಿಸೋದಕ್ಕೆ, ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಈ ಬಾರಿ ನಮ್ಮ AICC ಇನ್ಚಾರ್ಜ್ ಅವರು ಸುರ್ಜೇವಾಲಾ ಅವರು ಮಾಡಿರುವಂಥದ್ದು ನೀವು ಹೇಳಿದಾಗೆ ಬಹಳಷ್ಟು ಕಡೆ ಸ್ವಲ್ಪ ಅಸಮಾಧಾನವೂ ಇದೆ. ಶಾಸಕರುಗಳು, ನಾನು ಬೇರೆ ಬಹಳ ಹಿರಿಯ ಶಾಸಕರು ಮತ್ತೆ ಮಾತಾಡುವಂಥ ಸಂದರ್ಭದಲ್ಲಿ ಅನುದಾನ ಕೇಳಿದ್ದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋವಂಥದ್ದು. ಸೊ ಅದರಿಂದ ಅದೇನಾಗಿದೆ, ಈಗ ಮುಖ್ಯಮಂತ್ರಿಗಳು ಈಗ ಎಲ್ಲ ಇವ್ರದ್ದು ಮುಗಿಯುತ್ತೆ. ಇವತ್ತು ಏನೋ ಸಚಿವರ ಜೊತೆ ಸಭೆಗಳು ಮುಗಿದ್ಮೇಲೆ ತದನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡಬೇಕಷ್ಟೇ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾತನ್ನ ರಾಜೇಂದ್ರ ಅವರು ಹೇಳಿದ್ದಾರೆ. ಅನುದಾನವನ್ನ ಸುರ್ಜೇವಾಲಾ ಅವರು ಕೊಡ್ತಾರಾ ಅಂತ ನೋಡಬೇಕು ಅಂತ. ಅನುದಾನ ಸುರ್ಜೇವಾಲಾ ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ, ಆದರೆ
ಬಿ ಫಾರಂ ಸಿಗುವಾಗ ಹೋಗಿ ಭೇಟಿ ಆಗ್ತಾರಲ್ಲ, ಟಿಕೆಟ್ ತೆಗೆದುಕೊಂಡು ಬರೋದಕ್ಕೆ ಬೇಕಾಗಿ ಹೋಗಿ ಭೇಟಿ ಆಗ್ತಾರಲ್ಲ, ಆವಾಗ ನೆನಪಾಗ್ತಾರೆ ಸುರ್ಜೇವಾಲಾ ಅಂತವ್ರು. ಸುರ್ಜೇವಾಲಾ ಅಂತೇಳಿ ಅಲ್ಲ, ಯಾರೇ ಉಸ್ತುವಾರಿ ಇರ್ತಾರಲ್ಲ ಅಂಥವ್ರು. ಯಾವುದೇ ಪಕ್ಷಗಳಲ್ಲೇ ಆಗಲಿ, ಯಾವುದೇ ಪಕ್ಷದ ನಾಯಕರುಗಳೇ ಆಗಲಿ, ಪಕ್ಷಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಆದರೆ ರಾಜೇಂದ್ರ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ನೋಡಿದರೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಹಾಗಾಗಿ ಇವ್ರು ಬಂದಿಲ್ಲಿ ಸಭೆ ಮಾಡ್ತಿದ್ದಾರೇನೋ ಅನ್ನೋಂಥ ಧಾಟಿಲಿ ಮಾತಾಡಿದ್ದಾರೆ. ಅಸಮಾಧಾನ ಇದೆ ಅವ್ರು ನಡೆಸಿರುವಂಥ ಸಭೆಗಳ ಬಗ್ಗೆ ಅನ್ನುವಂಥದ್ದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ತೋರಿಸ್ತಾ ಇರುವಂಥದ್ದು ಹೇಗೆ ರಾಜೇಂದ್ರ ಅವರು ಯೋಚನೆ ಮಾಡ್ತಾರೆ. ಅಂದರೆ ಅಪ್ಪನ ಧಾಟಿಯಲ್ಲಿ ಮಗ ಮಾತನಾಡ್ತಾ ಇರುವಂಗೆ ಭಾಸವಾಗ್ತಾ ಇದೆ. ನಿಜಕ್ಕೂ ಹಾಗಾದರೆ ಇದುವರೆಗೆ ಸುರ್ಜೇವಾಲಾ ಮುಂದೆ ಹಾಜರಾದಂತಹ ಶಾಸಕರು ಅವರೇನು ಮೂರ್ಖರ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಹೋಗಿ ಅಲ್ಲಿ ಭೇಟಿಯಾಗಿ ಬಂದಿದ್ದಾರೆ. ಇದು ಗೊತ್ತಾಗಬೇಕಾಗಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಇನ್ನು ಬಿ ಆರ್ ಪಾಟೀಲರು ಮತ್ತೆ ಸಿಡಿದಿದ್ದಾರೆ. ಸುರ್ಜೇವಾಲಾ ಸಭೆ ಬಳಿಕವೂ ಕೂಡ ಬಿ ಆರ್ ಪಾಟೀಲರ ಸಿಟ್ಟು ತಣ್ಣಗಾಗಿಲ್ಲ. ಸಚಿವರು ಮತ್ತು ಶಾಸಕರ ನಡುವೆ ಒಮ್ಮತ ಮೂಡಿಲ್ಲ ಅನ್ನುವಂಥದ್ದು ಬಿ ಆರ್ ಪಾಟೀಲರ ಮಾತುಗಳಿಂದ ವ್ಯಕ್ತವಾಗ್ತಾ ಇದೆ. ಜಮೀರ್ ಅಹಮದ್ ಮೇಲೆ ಮತ್ತೆ ಶಾಸಕ ಬಿ ಆರ್ ಪಾಟೀಲರು ಗುಡುಗಿದ್ದಾರೆ. ಯಾಕಂದರೆ ಜಮೀರ್ ಅವರು ಸುರ್ಜೇವಾಲರನ್ನ ಭೇಟಿಯಾಗಿ ಬಂದ ನಂತರ ಹೇಳ್ಕೊಂಡಿದ್ರು, ನನಗೆ ಶಾಬಾಸ್ಗಿರಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು, ಯಾವ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಬಿ ಆರ್ ಪಾಟೀಲರು ಕೇಳಿದ್ದಾರೆ. ಜಮೀರ್ ಯಾವ ದೊಡ್ಡ ಮನುಷ್ಯ ಅಂತೇಳಿ ಸುರ್ಜೇವಾಲಾ ಶಾಬಾಸ್ಗಿರಿ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದಕ್ಕೆ ಗರಂ ಆಗಿದ್ದಾರೆ ಬಿ ಆರ್ ಪಾಟೀಲರು. ಈ ಮೂಲಕ ತಮಗೆ ಜಮೀರ್ ಮೇಲೆ ಇರುವಂತಹ ಸಿಟ್ಟನ್ನು ಅವರು ಮತ್ತೊಮ್ಮೆ ಹೊರ ಹಾಕಿದ್ದಾರೆ. ಬಿ ಆರ್ ಪಾಟೀಲರ ಮಾತನ್ನು ಕೂಡ ತೋರಿಸ್ತೀನಿ. ಮೇಲೆ ರಿಪೀಟ್ ಅವ ಯಾವ ದೊಡ್ಡ ಮನುಷ್ಯ, ಮೇಲೆ ರಿಪೀಟ್ ಅವ ಯಾವ ದೊಡ್ಡ ಮನುಷ್ಯ, ಮೇಲೆ ರಿಪೀಟ್ ಅವ ಯಾವ ದೊಡ್ಡ ಮನುಷ್ಯ. ಹೀಗೆ ಅವನು ಯಾವ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಬಿ ಆರ್ ಪಾಟೀಲರು ಹೇಳಿದ್ದಾರೆ. ಬಿ ಆರ್ ಪಾಟೀಲರಿಗೆ ಜಮೀರ್ ಮೇಲೆ ಇರುವಂತಹ ಸಿಟ್ಟು, ಇತ್ತೀಚೆಗೆ ಮನೆ ವಿಚಾರಗಳಲ್ಲಿ ನಡೆದಿರುವಂತಹ ಮಾತು, ಇವೆಲ್ಲವೂ ಕೂಡ ಗೊತ್ತಿರುವಂಥದ್ದು. ಆದರೆ ವಿಶೇಷ ಇರುವಂಥದ್ದು ಸುರ್ಜೇವಾಲಾ ಅವರಿಗೆ ಸೆಡ್ಡು ಹೊಡೆದಿರುವಂತಹ ರೀತಿ, ರಾಜೇಂದ್ರ ಅವರು ಆಡಿರ್ತಕ್ಕಂತಹ ಮಾತಿನ ಶೈಲಿ ಇದೆಯಲ್ಲ, ಇದು ಬಹಳ ಮುಖ್ಯ ಆಗಿದೆ. ಉಸ್ತುವಾರಿ ಸುರ್ಜೇವಾಲಾ ಅವರ ಬಳಿಯಲ್ಲಿ ನಾವು ಅನುದಾನ ಕೇಳೋದಕ್ಕೆ ಹೋಗೋದಿಲ್ಲ, ಏನಿದ್ರು ಕೂಡ CM ಅಥವಾ DCM ಕೊಡ್ತಾರೆ, ಅದು ನಡ್ಕೊಂಡು ಬಂದಿರುವಂತಹ ಪದ್ಧತಿ ಇದ್ದಾಳೆ. ಆದರೆ ಅವ್ರಿಗೆ ಬಹುಶಃ ರಾಜೇಂದ್ರ ಅವ್ರಿಗೆ ಮಾತ್ರ ಅಲ್ಲ, ರಾಜೇಂದ್ರ ಅವರ ಅಪ್ಪ ಕೂಡ ಆವಾಗ ಕಾಂಗ್ರೆಸ್ಗೆ ಸೇರಿರಲಿಲ್ಲ ಕಾಣುತ್ತೆ. ಆ ಸಂದರ್ಭದಲ್ಲಿ ಯಾವಾಗ ಜನಾರ್ದನ್ ಪೂಜಾರಿ ಅವರು KPCC ಅಧ್ಯಕ್ಷರಾಗಿದ್ದಾಗ ಮಂತ್ರಿಗಳು ಬಂದರೆ KPCC ಕಚೇರಿಯಲ್ಲಿ ಯಾರ ಜೊತೆಗೆ ಅವರು ಸಭೆ ಮಾಡ್ತಿದ್ರು KPCC ಅಧ್ಯಕ್ಷರು, ಜನಾರ್ದನ್ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾಗ ಮಂತ್ರಿಗಳು ಬೇಕಿದ್ರು ಹೊರಗಡೆ ಕಾಯಬೇಕಿತ್ತು, ಹೊರಗಡೆ ಕೂತ್ಕೊಂಡು ವೇಟಿಂಗ್ ರೂಮ್ನಲ್ಲಿ ವೇಟ್ ಮಾಡಬೇಕಾಗಿತ್ತು ಅಧ್ಯಕ್ಷರನ್ನ ಮೀಟ್ ಮಾಡೋದಕ್ಕೆ. ಅದು ಕಾಂಗ್ರೆಸ್ನಲ್ಲಿ ನಡ್ಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ. ಆ ಸ್ವರೂಪದಲ್ಲೂ ಕೂಡ ನಡೆದಿತ್ತು ಕಾಂಗ್ರೆಸ್ ಕಚೇರಿಯಲ್ಲಿ. ಈಗ ಸುರ್ಜೇವಾಲಾ ಅವರ ವಿಚಾರದಲ್ಲಿ ರಾಜೇಂದ್ರ ಅವರು ಆಡಿರ್ತಕ್ಕಂಥ ಮಾತು ಕಾಂಗ್ರೆಸ್ ಯಾವ ಸ್ಥಿತಿಗೆ ಇಳಿದಿದೆ ಅನ್ನೋಂಥದ್ದಕ್ಕೆ ಇರುವಂತಹ ಸೂಚಕವಾಗಿ ಕೂಡ ಗೋಚರಿಸ್ತಾ ಇರುವಂಥದ್ದು. ನೋಡ್ಬೇಕು ಇದನ್ನು ಹೇಗೆ ಈ ಉಸ್ತುವಾರಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು.